ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ಬರ್ರಿ, ಇವತ್ತು ನಮ್ಮ ಮನ್ಯಾಗ ನಾವು ಫಸ್ಟ್ ಟೈಮ್ ಒಂದು ಹೊಸ ಸ್ವೀಟ್ ಮಾಡಿದ್ದೀವಿ. ಈ ಸ್ವೀಟ್ ನಾನೆಂದೂ ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡಿರೋದು. ಆದರೂ ಭಾಳ ಅಂದ್ರೆ ಭಾಳ ನಂಗೆ ಇಷ್ಟ ಆಯಿತು. ಈ ಸ್ವೀಟ್ ಪ್ರಿಯರ್ ಏನು ಹೇಳ್ತಾರೆ ನೋಡ್ರಿ, ಇವರೇ ಮಾಡು ಅಂತ ಮಾಡಿಸಿರೋದು. ಸೂಪರ್ ಆಗಿದೆ. ರಘು ನೀತಿನ ಹೆಂಗೈತಿ ಏವನ್ನದು ಸೂಪರ್, ನೀವು ಟ್ರೈ ಮಾಡಿರಿ. ಇದು ಏನು ಸ್ವೀಟ, ಇದರಿಂದ ಮಾಡಿದ್ವಿ, ಹೆಂಗೆ ಮಾಡಿದ್ದೀವಿ, ಎಷ್ಟೊತ್ತಾಯ್ತು ನೋಡ್ಕೊಂಬರೋಣ ಬರ್ರಿ. ಕ್ಯಾರೆಟ್ ಜಾಸ್ತಿ ಇದ್ದಾಗ ಅದರ ಪಲ್ಯ ಗಿಲ್ಲೆ ಮಾಡಿ ಬೇಜಾರಾಗಿರುತ್ತಲ್ಲ, ಹಾಗೆ ಇದನ್ನು ಮಾಡ್ಬೋದಪ್ಪ ಅಂತ ಅನ್ನಿಸ್ತು. ಏನೋ ಇವತ್ತು ಫಸ್ಟ್ ಟೈಮ್ ಐಡಿಯಾ ಬಂತು ಮಾಡೋಣ ಅಂಥೇಳಿ ಮಾಡಿದೆ. ಭಾಳ ಸಿಂಪಲ್ಲಾಗಿ, ನಾನೇನು ಭಾಳಷ್ಟು ವಸ್ತುಗಳನ್ನೇನು ಬಳಸಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀವಿ. ಬಟ್ ಟೇಸ್ಟಿಯಾಗಿ ಐತಿ. ಸಣ್ಣವರಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ನಬಹುದಾದಂಥ ಎಲ್ಲರಿಗೂ ಇಷ್ಟ ಆಗುವಂಗೆ ಸೂಪರಾಗಿ ಬಂದೈತಿ. ಬರ್ರಿ ಹೆಂಗಾರ ಇದನ್ನು ಹೆಂಗೆ ಮಾಡೀವಿ ಅಂತ ನೋಡ್ಕೊಂಬರೋಣ. ನೋಡಿಲಿ ಏನು ಮಾಡತ್ತೀವಿ ಅಂದ್ರೆ, ಕ್ಯಾರೆಟ್ ಬಳಸ್ಕೊಂಡು ಕರ್ದಂತ ತಿಂತಿದ್ಲ ನೀ ಹಂಗೆ ಕ್ಯಾರೆಟ್ ಹಲ್ವಾ ಮಾಡತ್ತಿ. ಇದಕ್ಕೆ ಈ ಸೈಜ್ ನಾವು ದಪ್ಪ ಕ್ಯಾರೆಟ್ ಒಂದು 6 ಕ್ಯಾರೆಟನ್ನು ತೊಗೊಂಡು ಮ್ಯಾಲಿನ ಸಿಪ್ಪಿ ತೆಗೆದು ಅದನ್ನು ನೀಟಾಗಿ ನೀರೊಳಗೆ ತೊಳ್ಕೊಂಡು ಹಿಂಗೆ ಕಟ್ ಮಾಡಿ ಇಟ್ಕೊಂಡಿವಿ. ಈಗ ಈ ಕಟ್ ಮಾಡಿರುವಂಥ ಕ್ಯಾರೆಟನ್ನು ಏನು ಮಾಡೋದು, ಈಗ ಮಿಕ್ಸಿ ಜಾರಿಗೆ ದೊಡ್ಡ ಜಾರಿಗೆ ಹಾಕ್ಕೊಂಡು ಇವನ್ನ ಸಣ್ಣಗೆ ರುಬ್ಕೊಂಬರೋದು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ರುಬ್ಕೊಂಬರೋದು. ಹಾಕ್ತೀಯಾ? ಹಾಕು. ಈಗ ದೊಡ್ಡ ಜಾರಿಗೆ ಹಾಕ್ಕೊಂಡ್ವಲ್ಲ, ಅವನೇನು ಮಾಡೋಣ ಈಗ ಬೈಲಿ. ಇವಾಗ ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಂಬರೋದು. ಹಿಂಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಇದನ್ನು ರುಬ್ಕೋಬೇಕಿದೆ. ಈಗ ರುಬ್ಕೊಂಡಾಗೈತೆ, ಅಷ್ಟು ಇಲ್ಲ. ನೋಡಿದಿ ಹೆಂಗಾಗೈತಮ್ಮ, ಹೆಂಗಾಗೈತಿ? ಚೆನ್ನಾಗೈತಿ. ನಾ ತೊಗೊಂಡಿರೋ ಎಲ್ಲ ಕ್ಯಾರೆಟ್ನ ಇಲ್ಲಿ ಹಿಂಗೆ ಪೇಸ್ಟ್ ಮಾಡ್ಕೊಂಬಂದೇನಿ. ಇಲ್ಲೊಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡೀನಿ. ಇದಕ್ಕೆ ಆದ ನಂತರ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಹಾಕೋಬೋದು ನೀವು. ಹಾಕೊಂಬಿಟ್ಟು ಹೀಗೆ ರುಬ್ಬಿಟ್ಕೊಂಡಿರೋಂಥ ಈ ಕ್ಯಾರೆಟ್ ಪೇಸ್ಟನ್ನು ಅದಕ್ಕೆ ಹಾಕಿ ಚಲೋ ಹೊತ್ತಂಗೆ ಹುರ್ಕೋಬೇಕು ಇದನ್ನು. ಈಗ ಇದನ್ನು ಪೂರ್ತಿ ಇದ್ರೊಳಗೆ ನೀರಿನಂಶ ಎಲ್ಲ ಹೋಗೋವರೆಗೂ ಕಡಿಮೆ ಉರಿ ಇಟ್ಕೊಂಡು ಚಲೋ ತಂಗಿ ಹುರಿಬೇಕು. ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ನೋಡಿದ್ದು ನಾನು ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೊಳತ್ನ. ಇದನ್ನು ಎಲ್ಲಿವರೆಗೂ ಹಿಂಗೆ ಹುರ್ಕೋಬೇಕಂದ್ರೆ ಅದರೊಳಗೆ ನೀರಿನಂಶ ಎಲ್ಲ ಹೋಗಿ ಹಸಿ ವಾಸನೆ ಹೋಗಿ ಒಂಥರ ಹುರಿದಿರೋ ವಾಸನೆ ಬರ್ತೈತಲ್ಲ, ಅಲ್ಲಿವರೆಗೂ ಗಮ್ ಅಂತ ಸ್ಮೆಲ್ ಬರೋವರೆಗೂ ಇದನ್ನು ಹುರ್ಕೊಳತ್ತೀನಿ. ಇದು ಹುರಿಯೋಷ್ಟೊತ್ತಿಗೆ ಈಗ ಅದರೊಳಗೆ ಹಾಕಾಕ್ನಾಗಿಲ್ಲ ಒಂದು ಕಪ್ ಇಷ್ಟು ಬಾದಾಮ್ ಮತ್ತು ಗೋಡಂಬಿಗಳನ್ನು ತೊಗೊಂಡಿನಿ. ಇವನು ಇವಾಗ ಸಣ್ಣ ಜಾರಿಗೆ ಹಾಕ್ಕೊಂಡು ಪೂರ್ತಿ ನುಣ್ಣಗೇನು ಬೇಡ, ಹಂಗೆ ಬಾಯೊಳಗೆ ಅಲ್ಲೆಲ್ಲ ಸಿಗುವಂಗೆ ಸ್ವಲ್ಪ ಸಣ್ಣದಾಗಿ ಚೂರು ಮಾಡ್ಕೊಳತ್ತೀನಿ. ನಾನು ತೊಗೊಂಡಿರೋ ಬಾದಾಮನ್ನು ಹಿಂಗೆ ರವೆ ಥರ ಇದೆ, ಒಂದೊಂದು ಹಿಂಗೆ ಪೀಸಾಗಿ ಉಳಿದಾವೆ. ಹಿಂಗೆ ಇವಾಗ ಮಿಕ್ಸಿ ಮಾಡ್ಕೊಂಡೀನಿ. ಈಗ ಇದನ್ನು ತಕ್ಕೊಂಡು ಈ ಗೋಡಂಬಿನೂ ಕೂಡ ಹಾಗೆ ಮಾಡ್ಕೋಬೇಕು. ಈಗ ಬಾದಾಮ್ ಹಂಗೆ ಪುಡಿ ಮಾಡ್ಕೊಂಡು ತಕ್ಕೊಂಡು ಈಗ ಅದೇ ಜಾರಿಗೆ ನಾನು ಏನು ಮಾಡೋದನ್ನ ಗೋಡಂಬಿನೂ ಹಾಕ್ಕೊಂಡು ಇವನ್ನೂ ಅಷ್ಟೇ ಸಿಂಪಲ್ಲಾಗಿ ಪೌಡ್ರ್ ಮಾಡ್ಕೊಂಡು ಇವೆಲ್ಲ ಅಷ್ಟೇ ಒಂದೇ ರೌಂಡ್ 2 ರೌಂಡ್ ಹಾಕೋ ಅಷ್ಟೊತ್ತಿಗೆ ಹಿಂಗೆ ಪುಡಿನೇ ಆಗಿಬಿಡುತ್ತೆ. ನೋಡ್ರಿ ಹಿಂಗೆ ಅಲ್ಲೆಲ್ಲೇ ಬಾಯಾಗಿ ಸಿಗೋಂಗೆ ಹಿಂಗೆ ಚೂರಾಗಿ ಸ್ವಲ್ಪ ಉಳಿಸ್ಕೊಂಡು ಹಿಂಗೆ ಪೌಡ್ರ್ ಮಾಡಿ ಎತ್ತಿಟ್ಕೊಳತ್ತೀನಿ ಬಾದಾಮ ಮತ್ತು ಗೋಡಂಬಿ. ಇವಾಗ ಈ ನಮ್ಮ ಕ್ಯಾರೆಟ್ ಹಲ್ವಕ್ಕೆ ನಾನಿಲ್ಲಿ ಬಾದಾಮ ಗೋಡಂಬಿ ಪೌಡ್ರ್ ಮಾಡಿಟ್ಕೊಂಡಾಯ್ತು. ಇದು ಏಲಕ್ಕಿ ಪೌಡ್ರು. ಈ ಏಲಕ್ಕಿನ ಸಕ್ಕರೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ. ಹಂಗೆ ಅದಕ್ಕೆ ಹಾಕೋಕ್ಕಿಲ್ಲಿ ಸಕ್ಕರೆ ತೊಗೊಂಡಿನಿ. ಸಕ್ಕರೆ ಪ್ರಮಾಣನ ನೀವು ನಿಮ್ಮ ಕ್ಯಾರೆಟಿನ ಪ್ರಮಾಣಕ್ಕೆ ಅನುಗುಣವಾಗಿ ತೊಗೋಬೋದು. ಹಂಗೆ ಕೆಲವೊಂದು ಕ್ಯಾರೆಟ್ ಸ್ವೀಟಾಗಿರ್ತಾವೆ, ಕೆಲವೊಂದು ಕ್ಯಾರೆಟ್ ಜಾಸ್ತಿ ಸ್ವೀಟಾಗಿರೋಂಗಿಲ್ಲ. ಸ್ವೀಟ್ ಕ್ಯಾರೆಟ್ ಇದ್ದಾಗ ನಾವು ಸಕ್ಕರೆನ
ಸಕ್ಕರೆ ಇಲ್ಲ ಬೆಲ್ಲ ಏನು ತೊಗೋತಿರೋ ತೊಗೋಬೋದು, ಅದನ್ನು ಕಡಿಮೆ ಪ್ರಮಾಣದಲ್ಲಿ ಹಾಕ್ಬೋದು. ಈಗ ಬರ್ತಿರೋ ಈ ಕ್ಯಾರೆಟು ಕೆಲವೊಂದು ಸ್ವೀಟ್ ಇರೋಂಗಿಲ್ಲಲ್ಲ, ಆವಾಗ ಸಕ್ಕರೆ ಪ್ರಮಾಣವನ್ನು ನೀವು ಜಾಸ್ತಿನೂ ಹಾಕೋಬೋದು. ನಾನಿಲ್ಲಿ 1 kg ಅಷ್ಟು ಕ್ಯಾರೆಟ್ ಇದ್ದವು ನಾವು, ಅದಕ್ಕೆ ಇಲ್ಲಿ ಸುಮಾರು ಒಂದು ಅರ್ಧ kg ಅಷ್ಟು ಸಕ್ಕರೆ ತೊಗೊಂಡಿನಿ ಅಷ್ಟೇ, ಜಾಸ್ತಿ ಸ್ವೀಟ್ ಬೇಡ ಅಂತೇಳಿ. ಇವಾಗ ಇದು ಪೂರ್ತಿ ನೀರೆಲ್ಲ ಹೋಗೋವರೆಗೂ ಇನ್ನೂ ಫ್ರೈ ಮಾಡ್ಕೋಬೇಕು. ಇದನ್ನು ತಳ ಹಿಡಿಲ್ಲಂಗೆ ಒಂದು ಹೀಗೆ ಕೈ ಆಡಿಸ್ತಾ ಇದ್ದರೆ ಅದು ತಳ ಹಿಡಿಯಂಗಿಲ್ಲ ನೋಡಿ. ಇವಾಗ ಸುಮಾರು ಒಂದು 15-20 ನಿಮಿಷ ಆಗಕ್ಕೆ ಬಂತು. ನಾವು ಅದನ್ನು ಹಿಂಗೆ ಫ್ರೈ ಮಾಡಿ ಇಲ್ಲಿಗೆ ಬಂತು, ನೀರಿನ ಅಂಶ ಹೋಗಿ ಇವಾಗ ಅದ ಉದುರಾಗತೈತಿ. ಈ ಟೈಮ್ನಾಗ ನಾವು ತೊಗೊಂಡಿರೋ ಸಕ್ಕರೆನ ಅದಕ್ಕೆ ಹಾಕ್ಕೊಳತ್ತೀನಿ ನೋಡಿ. ಈಗ ನಮ್ದು 1 kg ಮ್ಯಾಲೆ ಇತ್ತಲ್ಲ ಕ್ಯಾರೆಟು, ಅದಕ್ಕೆ ನಾನು ಅರ್ಧ kg ಸಕ್ಕರೆ ಹಾಕ್ಕೊಂಡೀನಿ. ಅದನ್ನೇನು ಹಾಕ್ಬೇಡಿ. ಇವಾಗ ಮತ್ತೆ ಇದನ್ನು ಚಲೋ ಹೊತ್ತಂಗೆ ನಾವು ಕುದಿಸ್ಕೋಬೇಕು. ಹೆಂಗಂದ್ರೆ ಈಗ ನಾವು ಹಾಕಿರೋ ಸಕ್ಕರೆ ಎಲ್ಲ ಇದೆ, ಫಸ್ಟ್ ನೀರು ಹಾಕ್ತೈತಿ. ನೀರಾಗಿ ಇದೆಲ್ಲ ಕ್ಯಾರೆಟು ಸಕ್ಕರೆ ಮಿಕ್ಸ್ ಆಗಿ ನೋಡಿ ಮೆದುವಾಗುತ್ತೆ. ವಾಪಸ್ ಹಾಗೆ ಕುದಿಸ್ತಾ ಮತ್ತು ಗಟ್ಟಿ ಆಗುತ್ತೆ. ಹಂಗೆ ಗಟ್ಟಿ ಆಗೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಹಿಂಗೆ ಕೈ ಆಡಿಸ್ತಾ ಇರಬೇಕು. ನೀರಾಗತ್ತಿತ್ತಲ್ಲ ಸಕ್ಕರೆ ಕರಗಿ ಈಗ ವಾಪಸ್ ಮತ್ತೆ ಗಟ್ಟಿ ಆಗ್ತಾ ಬರಾಕತೈತಿ. ಇದು ಹಿಂಗೆ ನಾವು ಕೈ ಆಡ್ತಾ ಇದ್ರೆ ಮತ್ತೆ ಗಟ್ಟಿ ಆಗ್ತೈತಿ. ಜೊತೆಗೆ ನಾವು ತೊಗೊಂಡಿರೋ ಕ್ಯಾರೆಟಿನ ಕಲರ್ ಕೂಡ ಚೇಂಜ್ ಆಗೈತೆ. ನಾವು ಇದಕ್ಕೆ ಯಾವುದೇ ರೀತಿಯಾದ ಫುಡ್ ಕಲರನ್ನು ಹಾಕಿಲ್ಲ, ನ್ಯಾಚುರಲ್ ಆಗಿರುವಂಥ ಆ ಕ್ಯಾರೆಟ್ ಕಲರ್ಗೆ ಹಂಗೆ ಸುಮ್ಮನೆ ಇದ್ದೀವಿ. ಈಗ ಬೇಯ್ತಾ ಅದು ಕಲರ್ನು ಚೇಂಜ್ ಆಗಾಕತ್ತೈತಿ. ಹಿಂಗೆ ಇನ್ನೂ ಒಂದು 5-10 ನಿಮಿಷ ಇದನ್ನು ಕೈ ಆಡಿಸ್ತಾನೆ ಇರಬೇಕು ನೋಡಿರಿ. ಇದು ಆಗೈತಿ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗಂದ್ರೆ ಕೈ ಆಡಿಸಿ ಕೊನೆಗೆ ನೋಡ್ರಿ ಉಂಡೆ ಮಾಡ್ತೀವಲ್ಲ ಹಂಗೆ ಉಂಡೆ ಮಾಡೋ ಅದಕ್ಕೆ ಬಂತು, ಗಟ್ಟಿ ಆಗ್ತಾ ಉಂಟು. ಹಂಗೆ ಹಿಂಗೆ ಕೈ ಆಡ್ತಿರ್ಬಾರ್ದು, ಗೊತ್ತಾಗ್ತೈತಿ. ಅದು ತಳಕ್ಕೆ ಅಂಟ್ಕೊಲಾರ್ದ ಹಿಂಗೆ ನೋಡಿರಿ ಹಿಂಗಂದ್ರೆ ಸಾಕು, ಹಂಗೆ ಬಿಟ್ಕೊಂಡು ಹಿಂಗೆ ಉಂಡೆ ಆಗಾಕತ್ತೈತಿ. ಇವಾಗಿದೆ ಪೂರ್ತಿ ಆಗೈತಿ ಅಂತ ನೋಡಿ. ಈ ಟೈಮಲ್ಲೇ ನಾವು ಇಲ್ಲಿ ತೊಗೊಂಡಿರೋ ಏಲಕ್ಕಿ ಪುಡಿ ಮತ್ತು ಹಂಗೆ ಈ ಬಾದಾಮ್ ಪೌಡ್ರು, ಗೋಡಂಬಿ ಪೌಡ್ರು ಇವಿಷ್ಟೇ ಹಾಕೀನಿ. ಸಿಂಪಲ್ಲಾಗಿ ಭಾಳ ಏನೂ ಐಟಮ್ ಹಾಕಿಲ್ಲ ಇದಕ್ಕೆ. ಹಾಕಿದನ್ನು ಮತ್ತೆ ಇವಾಗ ನಾವು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊತ ಇರಬೇಕು. ಬರೀ ಮಾತ್ರ ಮೀಡಿಯಮಾಗಿ ಇಟ್ಕೊಂಡೇ ಮಾಡ್ತಿರ್ಬೇಕು ನಾವು. ಜೋರಾಗಿಟ್ರೆ ಏನಾಗ್ತೈತಿ ಅಂದ್ರೆ ಇಂಥ ಸಿಹಿ ಪದಾರ್ಥಗಳನ್ನ ಮಾಡ್ಬೇಕಾದ್ರೆ ಜೋರಾಗಿಟ್ಟಾಗ ಬೇಗನೆ ಶೀದ್ ಹೋಗೋ ಸಾಧ್ಯತೆ ಇರ್ತವೆ. ಅದಕ್ಕೆ ಮೀಡಿಯಮಾಗಿ ಇಟ್ಕೊಂಡೇ ಮಾಡಬೇಕು. ಇವಾಗ ನೋಡಿ ಇದೆಲ್ಲ ತೊಗೊಂಡಿರೋ ಬಾದಾಮ, ಗೋಡಂಬಿ ಮತ್ತು ಏಲಕ್ಕಿ ಪೌಡರ್ನ ಹಾಕಿ ಮತ್ತೆ ಒಂದು ಸತಿ ಚಲೋ ತಂಗೆ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡ್ರಿ, ಇವಾಗ ತಿರುವಾಡ್ಬೇಕಿದ್ರೆ ಗೊತ್ತಾಗ್ತೈತೆ ಕೈಗೆ. ಅದು ಎಲ್ಲ ಬೆಂದು ಜಿಗಿ ಆಗಿರುತ್ತಲ್ಲ, ಕೈಗೆ ಬಿಗಿಯಾಗಿ ಬರ್ತೈತಿ. ಇವಾಗ ಅಷ್ಟು ಈಸಿಯಾಗಿ ನಮಗೆ ಚಮಚೆ ತಿರುವಾಡೋಕೆ ಆಗಂಗಿಲ್ಲ. ಸ್ಟಾರ್ಟಿಂಗೆ ಈಸಿಯಾಗಿ ನಾವು ಕೈ ಆಡಿಸ್ಬೋದು, ಆದರೆ ಈಗ ಬರ್ತಾ ಅಷ್ಟು ಈಸಿಯಾಗಿ ಕೈ ಆಡ್ಸೋಕೆ ಆಗಂಗಿಲ್ಲ. ಅದು ಜಿಗಿ ಆಗಿರೋದ್ರಿಂದ ಚಮಚೆ ಬೇಗಲ್ಲ ಕೈ ಆಡ್ಸೋಕೆ ನೋಡ್ರಿ. ಇವಾಗ ಪೂರ್ತಿ ನಮ್ಮದು ಕ್ಯಾರೆಟಿನ ಸ್ವೀಟ್ ರೆಡಿ ಆಯಿತು. ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ನೋಡ್ರಿ ಒಂದು 2-3 ನಿಮಿಷ ಆಯ್ತು ಗ್ಯಾಸ್ ಆಫ್ ಮಾಡಿ. ಇದು ತಣ್ಣಗಾಗಕತ್ತೈತಿ. ಪೂರ್ತಿ ತಣ್ಣಗಾಗೋದಕ್ಕಿಂತ ಮುಂಚೆನೇ ಇಲ್ಲೊಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡು, ನೀವು ತುಪ್ಪ ಇಲ್ಲ ಎಣ್ಣೆ ಯಾವುದಾದ್ರೂ ಹಚ್ಕೋಬೋದು. ಈಗ ಇದೇ ತಾಟಿಗೆ ನಾವು ರೆಡಿ ಮಾಡಿರೋ ಈ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳತ್ತೀನಿ. ಇವಾಗ ಎಲ್ಲನೂ ನಾನಿಲ್ಲಿ ಒಂದು ತಾಟಿಗೆ ಹಾಕ್ಕೊಂಡೀನಿ. ಈಗ ಇದ್ರ ಮೇಲೆ ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ಸಣ್ಣದಾಗಿ ಕಟ್ ಎರಿಯೋ ಮನೇಲಿ ಹರಿದಿಟ್ಕೊಂಡಿದ್ದೆ, ಅದನ್ನು ಹಾಕಿ ಹಿಂಗೆ ಒತ್ಕೊತಾ ಇದ್ದೀನಿ. ನೀವು ಬೇಕಂದ್ರೆ ಈಗ ಮೇಲೂ ಕೂಡ ಸ್ವಲ್ಪ ಬಾದಾಮ, ಗೋಡಂಬಿ
ಇವನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು. ನಾನಿಲ್ಲಿ ಬರೀ ಕೊಬ್ಬರಿ ತುರಿಯನ್ನು ಮಾತ್ರ ಹಾಕಾತೀನಿ. ಹಿಂಗೆ ಹಾಕಿ ಇದನ್ನು ನಿಮ್ಗೆ ತೆಳಗೆ ಬೇಕಾದ್ರೆ ತೆಳಗೆ ಇಲ್ಲ ದಪ್ಪ ಬೇಕಾದ್ರೆ ದಪ್ಪಗೆ ಸ್ವಲ್ಪ ಸಮಾಧಾನ ಇಡಿ ಹಿಂಗೆ ಒತ್ತಿ ರೆಡಿ ಮಾಡಿ ಇಟ್ಕೊಂಡಿವಿ ಅಂದರೆ ಈಗ ಬಿಸಿ ಇರುತ್ತೆ ನೋಡ್ಕೊಂಡು ಒತ್ತಬೇಕು. ಹಿಂಗೆ ಮಾಡಿ ಇವಾಗ ಇದನ್ನು ಒಂದು ಸ್ವಲ್ಪ ಅಂದ್ರೆ ಒಂದು 10-15 ನಿಮಿಷ ಬೇಕು, ತಣ್ಣಗಾಗಬೇಕು. ನೋಡಿರಿ ಇವಾಗ ನಾವು ಮಾಡಿರೋ ಕ್ಯಾರೆಟ್ ಸ್ವೀಟ್ ರೆಡಿ ಆಯಿತು. ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಾತೀನಿ ಗಾಳಿಗೆ. ಈಗ ಒಂದು 10-20 ನಿಮಿಷ ಅದ. ತಣ್ಣಗಾದ್ಮೇಲೆ ತಿನ್ನೋಣ. ಇವಾಗ ನೋಡಿರಿ, ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಂಡ್ರೆ ಕ್ಯಾರೆಟಿನ ಸ್ವೀಟು ರೆಡಿ ಆಗೈತೆ ಮನೆಯಲ್ಲೇ. ಬರೀ ಕ್ಯಾರೆಟ್ ಎಲ್ಲ ಬಿಟ್ಟರೆ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ಅಂದ್ಬಿಟ್ಟು ಹಿಂಗೇನೋ ಮಾಡೋಣ ನೋಡ್ರಲ್ಲ, ಹಿಂಗೆ ಏನೋ ಇವತ್ತು ಬೇರೆ ಮಾಡೋಣ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಇದು ಮಾಡಿದ್ದು, ಆದರೂ ಟೇಸ್ಟ್ ಮಾತ್ರ ಮಸ್ತ್ ಬಂದೈತಿ. ನಾನು ಅಂದ್ಕೊಂಡಿರಲಿಲ್ಲ ಹಿಂಗೆ ಆಗ್ತೈತಿ ಅಂತ. ಟೇಸ್ಟು ಸೂಪರಾಗಿ ಬಂದೈತಿ ನೋಡ್ರಿ. ಫೈನಲಾಗಿ ನಮ್ಮ ಕ್ಯಾರೆಟಿನ ಸ್ವೀಟು ರೆಡಿ. ಅದು ಭಾರಿ ಅಂದ್ರೆ ಭಾರಿ ಮಸ್ತ್ ಬಂದವು. ಮೆತ್ತಗೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತಿನ್ಬೋದು ನೋಡಿರಿ. ತಳಗೆ ಇದು ಮೇಲೆ ಡೆಕೋರೇಷನ್ಗೆ ನಾವು ತೆಂಗಿನಕಾಯಿ ತುರಿನ ಹಾಕಿದ್ವಲ್ಲ, ಅದು ಬಾಯಾಗೂ ಒಟ್ಟ ಟೇಸ್ಟ್ ಆಗ್ಯಾವು. ಮತ್ತು ನೋಡೋಕ್ಕೂ ತಿನ್ನೋಕ್ಕೂ ಭಾಳ ಸೂಪರಾಗಿ ಬಂದವು. ನಿಜವಾಗ್ಲೂ ನಂಗೆ ಖುಷಿ ಆಯಿತು. ನಾನಂತೂ ಫಸ್ಟ್ ಟೈಮ್ ಮಾಡಿರೋದು. ಬರೀ ಕ್ಯಾರೆಟಿನ ಪಲ್ಯಗಳನ್ನು ಮಾಡಿ ತಿಂತಿದ್ವಿ ಅಷ್ಟೇ. ದೋಸೆಗೆ ಹಾಕ್ತಿದ್ದೆ ಪಲ್ಯ ಮಾಡೋದು, ಜ್ಯೂಸ್ ಮಾಡೋದು ಮಾಡ್ತಿದ್ವಿ. ಈ ಸರಿ ಇದು ಮಾಡೋಣ ಅಂಥೇಳಿ ಮಾಡಿದೆ. ನಿಜವಾಗ್ಲೂ ಮಸ್ತ್ ಬಂದವು. ನಿಮಗೆ ಯಾರಿಗೆಲ್ಲ ಇಷ್ಟ ಆಯಿತು ನೀವು ಕೂಡ ಮಾಡಿ ನೋಡಿರಿ. ಮಾಡಿ ನಿಮ್ದು ಹೆಂಗೆ ಬಂತು ಅಂತ ಕಮೆಂಟ್ಸ್ ಹಾಕ್ರಿ. ಹಂಗೆ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೂಡ ಹೇಳೋದನ್ನು ಮರಿಬೇಡ್ರಿ. ನೋಡ್ರಿ ಸ್ವಲ್ಪ ಹೊತ್ತು ತೋರಿಸಿರಿ, ಅಷ್ಟು ಮೆತ್ತಗೆ ಬಂದೈತಿ. ಅಷ್ಟೇ ಮೆತ್ತಗೆ ಹಿಂಗೆ ಬ್ಯಾಗಿಟ್ರೆ ಕರಿಗೆ ಹೋಗ್ಬೇಕು ಹಾಗೆ. ಇವು ಬಾದಾಮ್ ಗೋಡಂಬಿ ಸ್ವಲ್ಪ ಪೌಡ್ರ್ ಮಾಡಾಕಿದ್ದಿಲ್ಲ ಅವು. ಸೂಪರ್ ಅಂದ್ರೆ ಸೂಪರ್ ಆಗಿದೆ ಟೇಸ್ಟ್. ಥ್ಯಾಂಕ್ ಯು. ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ನನ್ನ ಕಡೆಯಿಂದ ಥ್ಯಾಂಕ್ ಯು. ಆದ್ರೆ ನೀವು ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ಸ್ ಹಾಕೋದು ಮರಿಬೇಡ್ರಿ. ಮತ್ತು ನಾನು ಮಾಡಿರೋ ಈ ಒಂದು ಸ್ವೀಟ್ ಯಾರಿಗೆಲ್ಲ ಇಷ್ಟ ಆಗೈತೆ ಅವರೆಲ್ಲ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಹಂಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿರೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.